ಓಕೆ. ಇದಕ್ಕೆ ಮೊದಲೇ ವಿಆರ್ಎಲ್ ಹೊಡಿತಿದ್ದೆ ನಾನು. ಓ, ವಿಆರ್ಎಲ್ ಗಾಡಿ ಬಿಟ್ಟು ಬಂದಿದ್ದೀರಾ? ವಿಆರ್ಎಲ್ ಯಾವ್ದು ಸರ್? ಇದು ಬಾರಾವಿಲ್ ಹೊಡಿತಿದ್ದೆ. ಬಾರವಿಲ್ಲು ಲೈನ್ ಮೇಲೆ 12 ವೀಲ್ ಗಾಡಿ. ಸೂರತ್ ಕೊಯಮತ್ತೂರು ಹೊಡಿತಿದ್ದೆ. ಓಕೆ. ಅದನ್ನ ಬಿಟ್ಟೆ ಮತ್ತೆ ಈ ಲೈನಿಗೆ ಬಂದೆ. ಸ್ವಂತ ಗಾಡಿ ಹಾಕಿ ಪೇಮೆಂಟ್ ಅಡ್ವಾನ್ಸ್ ಏನು ಬರಲ್ಲ. ಹಸಿಮಲ್ಲಿ ಪೇಮೆಂಟ್ ಹೆಂಗಿರುತ್ತೆ, ಟೋಪೆ ಬಾಡಿಗೆ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋ ಮಟ ಖರ್ಚೆಲ್ಲ ನಮ್ದೆ. ಓಕೆ, ಕೈಯಿಂದ ಹಾಕೋಗ್ಬೇಕು. ಹೌದು. ಅಲ್ಲಿ ಏನ್ ಖಾಲಿ ಆಗತ್ತಲ್ಲ, ಖಾಲಿ ಆದ ತಕ್ಷಣನೇ ವಿಜಯವಾಡ ಆ ಕಡೆ ಹೋಗ್ತೀವಿ. ಒಂದೊಂದ್ ಟೈಮ್ ವಿಜಯವಾಡ ಆಗಲ್ಲ ಲೋಡು, ಯಾಕಂದ್ರೆ ವಿಜಯವಾಡ ಮಾರ್ಕೆಟ್ ಇಲ್ಲ. ಹೌದು. ಆ ಟೈಮಿಗೆ ನಾವು ಹೊಳ್ಳಿ ಎಂಟಿ 200 ಕಿಲೋಮೀಟರ್ 300 ಕಿಲೋಮೀಟರ್ ಎಂಟಿ ಬರ್ತೀವಿ. ಹಿಂಗಾಗಿ ಲೋಡಿಂಗ್ ಇದ್ದ ಟೈಮ್ನಲ್ಲಿ ಅಡ್ವಾನ್ಸ್ 100 ಇಂದ 200 ಕಿಲೋಮೀಟರ್ಸ್. V70 ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಸರ್? ಇದು V70 ಪುನಾ ಮಹಾರಾಷ್ಟ್ರ, ಗುಜರಾತ್, ಹೈದರಾಬಾದ್, ಕೊಚ್ಚಿನ್, ಕೇರಳ, ಚೆನ್ನೈ. ಓಕೆ, ಗುಜರಾತ್ ಇಂದ ಕೇರಳ ತುಂಬ್ಕೊ ಬರ್ತೀರಾ? ತುಂಬ್ಕೋಬೋದು. ಓಕೆ, ಲೋಡ್ ಸಿಗತ್ತಾ ಸರ್? ಓಕೆ ಸರ್, ನೀವು ಇವಾಗ ಟೈಮಿಂಗ್ ಮಾಲಿಗೆಲ್ಲ ಹೋಗ್ತಿರಲ್ವಾ ಜಾಸ್ತಿ? ಇವಾಗ ಸಪೋಸ್ ಏನಾದ್ರು ಟೈಮಿಂಗ್ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವತ್ತೇನಾದ್ರು ಬಾಡಿಗೆ ಕಟ್ ಮಾಡ್ತಾರಾ? ಬಾಡಿಗೆನೇ ಕೊಡೋದಿಲ್ಲ. ಬಾಡಿಗೆನೇ ಕೊಡೋದಿಲ್ಲ 1 ರೂಪಾಯಿನೂ? ಹೇಳ್ತಾನ ಮತ್ ನಾವ್ ಯಾರಿಗೆ ಹೇಳ್ಬೇಕು, ನಮ್ಗೆ ಯಾರು ಲೋಡ್ ಮಾಡಿಸ್ತಾರಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಬೇಕು. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಸುನಿಲ್ ಅಂತ. ಸುನಿಲ್ ಅಂತ? ಹಾ ಸರ್. ಎಲ್ಲಿ ಸರ್ ನಿಮ್ಮೂರು? ನಮ್ದು ಧಾರವಾಡ ಸರ್. ಧಾರವಾಡ ನಿಯರ್ ಬೈ ಒಂದು 6 ಕಿಲೋಮೀಟರ್ ಆಗುತ್ತೆ. ಓಕೆ. ಹಳ್ಳಿ. ಇದು ನಿಮ್ಮ ಸ್ವಂತ ಗಾಡಿನ ಹಾ, ಸರ್? ಸ್ವಂತ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ಮಿನಿ ಟ್ರಕ್ಕಿಗೆ ಬಂದು? ನಾ ಬಂದು 7 ಇಯರ್ಸ್ ಆಯ್ತು ಸರ್. ಮಿನಿ ಟ್ರಕ್ ಬಿಸ್ನೆಸ್ ಗೆ ಬಂದು? ಹಾ, 7 ಇಯರ್ಸ್. ಪಿಕಪ್ ಬಿಸ್ನೆಸ್ ಗೆ ಬಂದಲ್ಲ? ಹಾ, ಪಿಕಪ್ ಬಿಸ್ನೆಸ್ ಬಂದು 5 ಇಯರ್ಸ್ ಆಯ್ತು. ಓಕೆ. ಇದಕ್ಕೆ ಮೊದಲೇ ವಿಆರ್ಎಲ್ ಹೊಡಿತಿದ್ದೆ ನಾನು. ಓ, ವಿಆರ್ಎಲ್ ಗಾಡಿ ಬಿಟ್ಟು ಬಂದಿದ್ದೀರಾ? ವಿಆರ್ಎಲ್ ಯಾವ್ದು ಸರ್? ಇದು ಬಾರಾವಿಲ್ ಹೊಡಿತಿದ್ದೆ. ಬಾರವಿಲ್ಲು ಲೈನ್ ಮೇಲೆ 12 ವೀಲ್ ಗಾಡಿ. ಸೂರತ್ ಕೊಯಮತ್ತೂರು ಹೊಡಿತಿದ್ದೆ. ಓಕೆ. ಅದನ್ನ ಬಿಟ್ಟೆ ಮತ್ತೆ ಈ ಲೈನಿಗೆ ಬಂದೆ. ಸ್ವಂತ ಗಾಡಿ ಹಾಕಿ. ಓಕೆ. ಈಗ ಈ ಗಾಡಿ ಈಗ ಮೊನ್ನೆ ದೀಪಾವಳಿಗೆ ಈ ಗಾಡಿ ತಗೊಂಡಿತ್ತು. ಓಕೆ, ಯಾವ್ದು ಚೆನ್ನಾಗಿದೆ ಸರ್? ಅಂದ್ರೆ ವಿಆರ್ಎಲ್ ಚೆನ್ನಾಗಿದೆ, ಸ್ವಂತ ಬಿಸ್ನೆಸ್ ಚೆನ್ನಾಗಿದೆಯಾ? ಇದಾದ್ರೆ ನಮ್ದು ವಿಆರ್ಎಲ್ಗೆ ಇದಕ್ಕೆ ಪರ್ಕೇನ ಅದರಲ್ಲೂ ಚಲೋ ಇದೆ, ಇದ್ರಲ್ಲೂ ಚಲೋ ಇದೆ. ಓಕೆ. ಅದಾದ್ರೆ ನಾವು ಊರು ಮನಿ ಸ್ವಲ್ಪ ಬಿಟ್ಟು ಲಾಂಗ್ ಹೋಗ್ಬೇಕು. ಓಕೆ. ಅದು ಇನ್ನೊಬ್ರು ಪ್ರೆಷರ್ ಅವ್ರು ಅಲ್ಲಿ ಹೊಡಿಬೇಕು. ಹೌದು, ಮ್ಯಾನೇಜರ್ ಪ್ರೆಷರ್. ಇದಾದ್ರೆ ಹಂಗಿಲ್ಲ, ನಮ್ಗೆ ಬೇಕಂದ್ರೆ ಲೋಡ್ ಮಾಡುವ, ಬ್ಯಾಡ ಅಂದ್ರೆ ಬಿಡ್ಬೋದು. ಇಷ್ಟ ಇದ್ದಾಗ ಲೋಡ್ ಮಾಡ್ಬೋದು, ಬೇಡ ಆದ್ರೆ ಬಿಡ್ಬೋದು. ಈಗೇನ ನಮ್ದೇ ಕೈ ನಮ್ದೇ ಅಂದ್ರೆ ಉದಾಹರಣೆ ಈಗ ನಾವು ಏನೋ ಒಂದು ವರ್ಕ್ ಮಾಡ್ಬೇಕು, ಅಮೌಂಟ್ ಬೇಕಾದ್ರೂ ನಾವೇ ಸ್ವಂತ ಬೇರೆಯವ್ರ ಹತ್ರ ಕೇಳೋ ಅವಶ್ಯಕತೆ ಇಲ್ಲ. ಆ ತರ ಬೇಕಾದಲ್ಲಿ ಆಲ್ ಇಂಡಿಯಾದಲ್ಲಿ ಹೋಗ್ತದೆ. ಓಕೆ. ಎಷ್ಟು ಗಾಡಿ ಇದೆ ಸರ್ ನಿಮ್ದು? 6 ಇದೆ ಸರ್. 6 ಇದೆ. 6 ಸಹ ಇಂಟ್ರಾ V70 ಇಲ್ಲ ಸರ್, ಅವು ಸಣ್ಣ ಗಾಡಿ 3 ಇದೆ ಸರ್. ಓಕೆ. ಯಾವ್ದೆಲ್ಲ ಗಾಡಿ ಇದೆ ಸರ್? V30 ಒಂದಿದೆ, ಇಂಟ್ರಾ V30. ಒಂದು ಇಂಟ್ರಾ 2 V30 ಇದೆ. ಓಕೆ. ಒಂದು ಇದೇ ಫಸ್ಟ್ ಟೈಮ್ ಮಾಡಿದ್ದು V70. ಹಾ, 2 ಟಾಟಾ ಕ್ಯಾಂಟ್ರ್ ಇದೆ. ಟಾಟಾ ಕ್ಯಾಂಟ್ರೋ ಯಾವ್ದು 6 ವೀಲ್? ಹಾ, 6 ವೀಲ್. 6 ವೀಲ್ 2 ಕ್ಯಾಂಟ್ರ್ ಇದೆ. ಹಾ ಸರ್. ಓಕೆ. ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತೀರಾ ಸರ್? 6 ಗಾಡಿ ಮಾಡಿದಾರಲ್ವಾ? 6 ಅದು ಒಂದು ಅವು ಲಾಂಗ್ ಹೋಗೋದು ಗುಜರಾತ್ ಲೈನ್ ಹೋಗುತ್ತೆ. ಯಾವ ಗಾಡಿ ಸರ್? ಕ್ಯಾಂಟ್ರ್ 2. ಹಾ, ಗುಜರಾತ್ ಲೈನ್. ಗುಜರಾತ್. ಟೈಮಿಂಗ್ ಲೋಡಾ? ಟೈಮಿಂಗ್ ಇಲ್ಲ. ಟೈಮಿಂಗ್ ಅಂದ್ರೆ ಟೈಮಿಂಗ್, ಕಂಪ್ನಿ ಅಂದ್ರೆ ಕಂಪ್ನಿ. ಓಕೆ. ಇದೆ ಅಂತೇನಿಲ್ಲ. ಇವು ಸಣ್ಣ ಗಾಡಿಗೆ ಮಾತ್ರ ಒಂದು ಸಣ್ಣ ಗಾಡಿ V30 ಇದೆಲ್ಲ ಹುಬ್ಳಿ ಟು ಬೆಂಗಳೂರು, ಹುಬ್ಳಿ ಟು ಚೆನ್ನೈ, ಹಿಂಗೆ ಲಾಂಗ್ ತಿರು ಇಷ್ಟೇ ಲೋಕಲ್ 700 ಕಿಲೋಮೀಟರ್. ಎಲ್ಲಾ ಗಾಡಿಗೂ ಸಹ ಡ್ರೈವರ್ ಇದ್ದಾರೆ? ಹಾ, ಡ್ರೈವರ್. ನೀವು ಹೋಗಲ್ಲ? ಇಲ್ಲ, ನಾನು ಹೋಗ್ತೀನಿ. ಅಂದ್ರೆ ಆ ಸ್ಪೇರ್ ಡ್ರೈವರ್ ಇದ್ದಂಗೆ. ನೀವು ಯಾವ ಗಾಡಿಗೆ ಡ್ರೈವರ್ ರಜೆ ಮೇಲೆ ಹೋಗ್ತಾರೆ ಆ ಗಾಡಿಗೆ ಹೋಗ್ಬೇಕು, ಅದಕ್ಕೆ ಹೋಗ್ಬಿಡೋದು ಹಾಗೆ? ನಮ್ ಧಾರವಾಡದಲ್ಲಿ ಬಸಣ್ಣ ಅಂತಿದ್ದಾರೆ, ಅವ್ರು ಹೇಳ್ತಾರೆ ಇಂತಲ್ಲಿ ಹೋಗಂದ್ರೆ ಹೋಗ್ಬಿಡೋದಷ್ಟೇ. ಓಕೆ. ಹೇಗೆ ಸರ್ ನೀವು 6 ಗಾಡಿ ಮಾಡಿರೋದು? ಆಕ್ಚುಲಿ ಇದು ನಮ್ ಬ್ರದರ್ ಮಾಡ್ಕೊಂತ ಬಂದಿದ್ದು. ಓ, ಫ್ಯಾಮಿಲಿ ಬಿಸ್ನೆಸ್ ತರ? ಆಮೇಲೆ ನಾವು ಬಂದಿದ್ದು. ನೀವು ಬಂದಿರೋದು? ಕಾಲೇಜ್ ಮುಗೀತು, ಕ್ವಾಲಿಫಿಕೇಶನ್ ಅಷ್ಟ ವರ್ಕ್ ನೋಡ್ಕೊಂತ ಇದು ಹಂಗೆ ಕಾಮನ್ ಹಿಂಗ ಹೋಮ್ ಅಲ್ಲಿ ಮನೆಯಲ್ಲಿ ಇದ್ದಾಗ ಫ್ರೀ ಟೈಮ್ ಅಲ್ಲಿ ಲೋಡ್ ಮಾಡ್ಕೊಂಡ್ ಬರೋದು, ಡ್ರೈವರ್ ಕೈ ಕೊಡೋದು ಮಾಡ್ಕೊಂತ ನಾನೇ ಕಲ್ತ್ಬಿಟ್ಟೆ. ಓಕೆ. ಪಾರ್ಟ್ ಟೈಮ್ ಆಗಿ ಮಾಡಿರೋದು, ಇವಾಗ ಫುಲ್ ಟೈಮ್ ಆಗ್ಬಿಟ್ಟಿದೆ. ಓಕೆ ಸರ್, ನೀವು ಬಂದು ಎಷ್ಟು ಗಾಡಿ ಮಾಡಿದ್ರಿ ಸರ್ ಇವಾಗ? ನಾ ಬಂದು 2 ಆಗಿದೆ. 2 ಗಾಡಿ? ಯಾವ್ದು ಸರ್?
ಒಂದು V30 ಆಗಿದೆ ಸಣ್ಣ ಗಾಡಿ, ಓಕೆ. ಒಂದಿದೆ V70. V70 ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದೀರಾ ಸರ್? ಇದು V70 ಪುನಾ ಮಹಾರಾಷ್ಟ್ರ, ಓಕೆ. ಗುಜರಾತ್, ಹೈದರಾಬಾದ್, ಕೊಚ್ಚಿನ್, ಕೇರಳ, ಕೇರಳ, ಚೆನ್ನೈ. ಓಕೆ. ಗುಜರಾತ್ ಇಂದ ಕೇರಳ ತುಂಬ್ಕೊ ಬರ್ತೀರಾ? ಹಾ, ತುಂಬ್ಕೋಬೋದು. ಓಕೆ. ಲೋಡ್ ಸಿಗತ್ತಾ ಸರ್? ಸಿಗುತ್ತೆ ಸರ್. ಯಾವ ತರ ಐಟಮ್ ಸರ್? ಅವ ಮಿನಿಮಮ್ ಕಂಪ್ನಿ ಮೆಟೀರಿಯಲ್ ಆಗ್ಬೋದು, ಓಕೆ. ಇಲ್ಲ ಇವ ಪ್ಯಾಕರ್ಸಿಂಗ್ ಬರ್ತಾವಲ್ಲ, ಓ, ಮನೆಯೆಲ್ಲ ಪ್ಯಾಕ್ ಮಾಡಿರ್ತಾರಲ್ಲ. ಅವು ಬರ್ಬೋದು. ಆದ್ರೆ ಹೆಚ್ಚು ಟ್ರಾನ್ಸ್ಪೋರ್ಟ್ ತುಂಬ್ತೀವಲ್ಲ, ಹಾ, ಕಂಪ್ನಿ ಮೆಟೀರಿಯಲ್. ಕಂಪನಿ ಮೆಟೀರಿಯಲ್ 1 ಟನ್ 1.5 ಟನ್ ಅಷ್ಟೇ. ಇದು ಆಕ್ಚುಲಿ ಇದು 1800 kg ಕೆಪಾಸಿಟಿ ಗಾಡಿ ಇದು. ಓಕೆ. 1800 ಟನ್ ಕೆಪಾಸಿಟಿ. ನಾವು ಮಿನಿಮಮ್ ಒಂದು ಓನರ್ ಕಮ್ ಡ್ರೈವರ್ ಇದ್ರೆ 2 ಟನ್ ಮಟ್ಟ ಪಾಸ್ ಆಗುತ್ತೆ. ಓಕೆ. ಹಿಂಗಾಗಿ ನಾವು 1500 ಮಟ್ಟ ಇದನ್ನ ಹಾಕ್ತೀವಿ. 1500 ಮಟ. ಹಾ. 1500 ಟನ್ ಕೆಪಾಸಿಟಿ ಲೋಡಿಂಗ್ ಮಾಡ್ತೀರಾ? ಹಾ. ಲೋಡಿಂಗ್ ಮಾಡ್ತೀರಾ ಹಾ. ಸರ್. ಜಾಸ್ತಿ ಹೋಗೋದು ಯಾವ ರೂಟಿಗೆ ಸರ್? ಜಾಸ್ತಿ ಹೋಗೋದು ಕರ್ನಾಟಕದಿಂದ ಪುನಾ, ಮಹಾರಾಷ್ಟ್ರ, ಬೆಂಗಳೂರು. ಕರ್ನಾಟಕದಿಂದ ಅಂದ್ರೆ ಎಲ್ಲಿಂದ ಸರ್? ಹುಬ್ಳಿಯಿಂದ ಪುನಾ. ಯಾವ ತರ ಐಟಮ್ ಸರ್? ಹೋಗಿ ಕಂಪ್ನಿ ಮೆಟೀರಿಯಲ್. ಕಂಪ್ನಿ ಮೆಟೀರಿಯಲ್ ಎಲ್ಲ ಹೋಗಿದ್ರು ಟ್ರಾನ್ಸ್ಪೋರ್ಟಿಗೆ ಹಚ್ಚೆ ಲೋಡ್ ಮಾಡೋದು. ಆದ್ರೆ ಈ ಒಂದು 3 ತಿಂಗಳಿಗೆ ಸೀಸನ್ ಇರುತ್ತೆ ಹಸಿ ಮಾಲಿದ್ದು. ಓಕೆ. ಕಚ್ಚಾ ಮಾಲ್ದು ಅದು ಹೊಡಿತೀರಾ? ಹೈದರಾಬಾದ್ ಅಷ್ಟೇ, ಅದು ಆಂಧ್ರ, ಹೊಡಿತೀರಾ? TS ತೆಲಂಗಾಣ. ಓಕೆ. ಅದು ಹೊಡಿತೀರಾ? 3 ತಿಂಗಳು ಅಷ್ಟೇ ಹೊಡಿತಾರೆ. ಓಕೆ. ಅದ್ 3 ತಿಂಗಳು ಮುಗೀತು, ಕ್ಲೋಸ್ ಆಯ್ತು. ಹಾ ಸರ್. ಓಕೆ. ಜಾಸ್ತಿ ಕೇರಳಗೆ ತುಂಬ್ಕೊ ಬರೋದಾ? ಕೆಳಗೆ ಅಂದ್ರೆ ಲಾಂಗ್ ಆಗುತ್ತೆ ಸರ್. ನಂಗೆ ಅದು ಬಾಡಿಗೆ ಚೆನ್ನಾಗಿರುತ್ತೆ. ಲಾಂಗ್ ಆದ್ರೆ ಬಾಡಿಗೆ ಚೆನ್ನಾಗಿ ಹಚ್ತಾರೆ. ಕೆಳ ಖಾಲಿ ಮಾಡಿ ಅಲ್ಲಿಂದ ಮತ್ತೆ ಬೆಂಗಳೂರು ಇಲ್ಲ ಚೆನ್ನೈ ಮತ್ತೆ ಲೋಡ್ ಆಗುತ್ತೆ. ಓಕೆ. ಎಷ್ಟು ದಿನಕ್ಕೆ ಒಂದು ಟ್ರಿಪ್ ಆಗುತ್ತೆ ಸರ್? ಗುಜರಾತ್ ಇಂದ ಕೇರಳ ತುಂಬ್ಕೊಂಡ್ಬಂದು 6 days ಆಗುತ್ತೆ. ಒಂದು ವಾರಕ್ಕೊಂದು ಟ್ರಿಪ್? ಇಲ್ಲ, ಹಿಂಗ್ 3 days. ಓಕೆ. ಹೊಳ್ಳಿ ಇಲ್ಲಿ ಖಾಲಿ ಆದ ಕೂಡಲೇ ರಿಟರ್ನ್ ಲೋಡ್ ಸಿಗಲ್ಲ. ಸ್ಯಾಟರ್ಡೆ ಸಂಡೇ ಇತ್ತು ಹಾಟಿಂಗ್ ಆಗುತ್ತೆ. ಓಕೆ. ಅದೇ ಮಂಡೇ ಗಿಂಡೇ ಟ್ಯೂಸ್ಡೇ ಇತ್ತಂದ್ರೆ ಮಾರ್ನಿಂಗ್ ಲಘು ಖಾಲಿ ಆಯ್ತಂದ್ರೆ ಟ್ರಾನ್ಸ್ಪೋರ್ಟ್ ಅವ್ರಿಗೆ ಕಾಲ್ ಮಾಡಿ ಹೇಳಿದ್ರೆ ಅವ್ರು ಲೋಡ್ ಕೊಡ್ತಾರೆ. ಉಳಿಕೆ ಟೈಮಲ್ಲಿ ಮಂತ್ ಎಂಡ್ ಅದು ಇತ್ತಂದ್ರೆ ಸ್ವಲ್ಪ ಮಾರ್ಕೆಟ್ ಡೌನ್. ಅದ್ರಾಗ ಸ್ಯಾಟರ್ಡೆ ಸಂಡೇ ಓನ್ಲಿ ಮನಿ ಶಿಫ್ಟಿಂಗ್ ಪ್ಯಾಕರ್ಸ್ ಇದ್ದು ಅವು ಅಷ್ಟೇ. ಇಲ್ಲ ಟ್ರಾನ್ಸ್ಪೋರ್ಟ್ ಬರಲ್ಲ. ಉಳ್ಕಿದ್ದು ಟ್ರಾನ್ಸ್ಪೋರ್ಟ್ ಮಾಲ್ ಒಟ್ಟೆ ಬರಲ್ಲ. ಇಲ್ಲ. ಓಕೆ ಸರ್. ಇದು ಇಂಟ್ರಾ V70 1800 ಟನ್ ಕೆಪಾಸಿಟಿ ಗಾಡಿ ಇದೆ ಅಲ್ವಾ? ಈ ಗಾಡಿಗೆ ಟ್ರಾನ್ಸ್ಪೋರ್ಟ್ ಕಮಿಷನ್ ಎಷ್ಟು ಕೊಡ್ತೀರಾ ಸರ್? ಕಮಿಷನ್ ಬಂದು ಅದು ಗುಜರಾತ್ ಈ ಕಿಲೋಮೀಟರ್ ಮೇಲೆ ಪರ್ಸೆಂಟೇಜ್ ಆಗುತ್ತೆ ಸರ್. ಬಾಡಿಗೆ ಇಷ್ಟ. ಈಗ ಅಚಾನಕ್ ಒಂದು 20,000 ಇದೆ ಅಂತೇಳಿ. ಓಕೆ. ಗುಜರಾತ್ ಇಂದ ಬೆಂಗಳೂರಿಗೆ 25, 24, 26 ಹಚ್ತಾರೆ. ಇದಕ್ಕೆ 26 ಹಚ್ಚಿದ್ರೆ 5% ಡಿಸ್ಕೌಂಟ್. 5% ಅವ್ರದ್ದು. ಅಂದ್ರೆ ಎಷ್ಟಾಗುತ್ತೆ ಸರ್? ಅಂದ್ರೆ 1200 1500 ಅವ್ರು ತಗೋತಾರೆ. 1200. ಅವ್ರು ತಗೊಂಡ್ರೆ 1000 ರಿಸೀಡ್ ಬ್ಯಾಲೆನ್ಸ್ ಇಡ್ತಾರೆ. ಓಕೆ. ಅಂದ್ರೆ ಅದು ಖಾಲಿ ಮಾಡಿಂದ ರಿಸೀಡ್ ಬರುತ್ತಲ್ಲ, ಅದನ್ನ ಕೊರಿಯರ್ ಮಾಡಿದ್ರೆ ಅಮೌಂಟ್ ಪೂರಾ ಪೇ ಆಗುತ್ತೆ. ಓಕೆ. ಆ ತರ ಇದೆ. ಹಾ ಸರ್. ಓಕೆ ಸರ್. ಇವಾಗ ಗುಜರಾತ್ ಇಂದ ಕೇರಳ ತುಂಬ್ಕೊ ಬಂದಿದ್ರೆ ಒಂದು ಬಾಡಿಗೆ ಎಷ್ಟಾಗ್ಬೋದು ಸರ್? ಗುಜರಾತ್ ಇಂದ ಮಿನಿಮಮ್ 1 ಟನ್ ಮಾಲ್ ಇತ್ತಂದ್ರೆ 35-36 ಹಚ್ತಾರೆ. 36,000 ಅಲ್ಲಿ. ಅದರಲ್ಲಿ ಕೇರಳಗೆ? ಹಾ ಸರ್. ಅದರಲ್ಲಿ ಒಂದು 15 ಹೋಗುತ್ತೆ. ಆಕ್ಚುಲಿ ಮಾರ್ಕೆಟ್ ಹೆಂಗಿದೆ ಗೊತ್ತಾ ಸರ್? ನಾ ಕಂಡು ಬಂದಿದ್ದು ಈಗ ಹೆಂಗಿದೆ, ಯಾರಾದ್ರೂ ಮಂತ್ ಎಂಡ್ ಈಗ ತಿಂಗಳ ಕಂತ ಇರುತ್ತೆ. EMI ಪ್ರೆಷರ್ ಇಂದ ದುಡಿಬೇಕು. ಹೆಂಗಿರುತ್ತೆ, ಈಗ ನಾ 30,000 ನಾ ಈಗ ಒಂದು ಪಾರ್ಟಿ ಇರುತ್ತೆ, ಅವನ ಡೈರೆಕ್ಟ್ ಇಲ್ಲ ಎಷ್ಟಕ್ಕೆ ಹೋಗ್ತಿಪ್ಪ ಅಂದ್ರೆ ನಾ 35 ಹೇಳ್ತೀನಿ. ನನ್ನ ಬಾಜುಕ್ ಇದ್ದವನೇ ಅಣ್ಣ ನನ್ನ ಸ್ವಲ್ಪ ಪ್ರಾಬ್ಲಮ್ ಐತಿ, ನೀ 35 ಅವ್ನು 35 ಯಾಕೆ ಕೊಡ್ತೀಯ ಅಣ್ಣ, ನಾವು 33 ಕೊಡು. 1,000-2,000 ಕಡಿಮೆಗೆ ಹೋಗ್ತಾರೆ. ಕಾಂಪಿಟೇಷನ್ ಇದೆ. ಎಲ್ಲದರಲ್ಲೂ ಇದೆ ಅಂತಲ್ಲ, ಟೂರಿಸ್ಟ್ ಅಲ್ಲಿ ಇದೆ. ಕೆಪಾಸಿಟಿ ಟನ್ನೇಜ್ ಇದೆ ಫಸ್ಟ್ ಬಂದಿತ್ತು. ಈಗ ಟಾಟಾ ಒಳಗೆ ಇದೆ ಫಸ್ಟ್. V70 ದೊಡ್ಡದು ಈ ಗಾಡಿ. ಇದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ. ಇನ್ನು ಇದಕ್ಕೆ ಸಣ್ಣದಿದೆ. ಹೌದು. ಇದಕ್ಕೆ V30 ಒಂದಿದೆ. ಈಗ ಮತ್ ನಿಯರ್ ಬೈ ಮತ್ ಲಾಂಚ್ ಮಾಡಿತ್ತು V50 ಇದೆ. ಅದು 1400 ಚಿಲ್ಲರ್ ಪಾಸ್ ಆಗುತ್ತೆ. ಇದೊಂದೇ ದೊಡ್ಡ ಗಾಡಿ V70. ಇದೊಂದೇ. ಓಕೆ ಸರ್. ಇವಾಗಿನ ಬಜಾರ್ಗೆ ಯಾವ ಗಾಡಿ ಸರ್ ಒಳ್ಳೆ ಲಾಭ ತಂದು ಕೊಡುತ್ತೆ ಸರ್? ಚಿಕ್ಕ ಗಾಡಿಯಲ್ಲಿ, ದೊಡ್ಡ ಗಾಡಿಯಲ್ಲಿ? ಕ್ಯಾಂಟರ ಅಥವಾ ಇದು ಚಿಕ್ಕ ಗಾಡಿನ? ಹಂಗೆ ನೋಡಿದ್ರೆ ಇದೇ ನಮ್ಗೆ ಸಿಗೋದು. ಅಂದ್ರೆ ಕ್ಯಾಂಟರ್ ಆದ್ರೆ ಖಾಲಿಯಾಗಿ ಮತ್ ಹೊಳ್ಳಿ ಲೋಡ್ ಜಲ್ದಿ ಸಿಗುತ್ತೆ, ಆದ್ರೆ ಲಾಂಗ್ ಹೋಗ್ಬೇಕು ಕ್ಯಾಂಟರ್ಗೆ. ಇದಾದ್ರೆ ಅಂತ ಒಂಥರ ಕಾರ್ ಇದ್ದಂಗೆ ಇದು, ಹೋಗಿ ನಮ್ ಬಂದ್ಬಿಡ್ತೀವಿ ನಾವು. ಅದಾದ್ರೆ ಹಂಗಲ್ಲ. ಎಂಟಿ ಬಂದಿದ್ರು ಏನ್ ಲಾಸ್ ಅನ್ಸಲ್ಲ. ಆತರ. ಆಕ್ಚುಲಿ ಇದಕ್ಕೆ ಬಾಡಿಗೆನೂ ಅಷ್ಟೇ ಇದು ಮಾತಾಡ್ತಿರ್ತೇವೆ. ಅಂದ್ರೆ ಈಗ ಅಚಾನಕ್ ಈ ಒಂದು ಕಡೆ ಇಲ್ಲ, ಉದಾಹರಣೆ ಹೈದರಾಬಾದ್ ಹೋಗಿರ್ತೀವಿ. ಹೈದರಾಬಾದ್ ದಾಟ ವಿಜಯವಾಡ ಆ ಕಡೆ ಹೋಗಿರ್ತೀವಿ. ಒಂದೊಂದು ಟೈಮ್ ವಿಜಯವಾಡ ಆಗಲ್ಲ ಲೋಡು, ಯಾಕಂದ್ರೆ ವಿಜಯವಾಡ ಮಾರ್ಕೆಟ್ ಇಲ್ಲ. ಆ ಟೈಮಿಗೆ ನಾವು ಹೊಳ್ಳಿ ಎಂಟಿ 200 ಕಿಲೋಮೀಟರ್ 300 ಕಿಲೋಮೀಟರ್ ಎಂಟಿ ಬರ್ತೀವಿ.
ಹಿಂಗಾಗಿ ಲೋಡಿಂಗ್ ಇದ್ದ ಟೈಮ್ನಲ್ಲಿ ಅಡ್ವಾನ್ಸ್ 100 ಇಂದ 200 ಕಿಲೋಮೀಟರ್ಸ್ ಎಂಟಿ ಬರ್ತೀರಾ? ಪೇಮೆಂಟ್ ಅಡ್ವಾನ್ಸ್ ಹೇಳ್ಬಿಡ್ತೀವಿ. ಓಕೆ, ಜಾಸ್ತಿನೇ ಹೇಳಿರ್ತೀರಾ? ಜಾಸ್ತಿನೇ ಹೇಳ್ತೀವಿ. ಓಕೆ, ಅಂದ್ರೆ ಪ್ಲೇಸ್ ಮೇಲೆ ಡಿಫ್ರೆಂಟ್. ಈಗ ಒಂದೊಂದು ಕಡೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಇರಲ್ಲ. ಈಗ ಗುಜರಾತಲ್ಲಿ ಹೋಗ್ತೇವೆ ನಾವು, ಬರೋಡಾದಲ್ಲಿ ಲೋಡ್ ಆಗುತ್ತೆ, ಅಹಮದಾಬಾದಲ್ಲಿ ಲೋಡ್ ಪಾರ್ಸಲ್ ಪಾರ್ಸಲ್ ಅಹಮದಾಬಾದಲ್ಲಿ ಲೋಡ್ ಆಗುತ್ತೆ. ಆದ್ರೆ ಏನು ಎಲ್ಲಾ ಟೈಮು ಒಂದೇ ಸೇಮ್ ಇರಲ್ಲ ರೊಟೇಷನ್. ನಮ್ಗೆ ಎಲ್ಲಿ ಬೇಕು ನಾವು ಹಾಕೋ ಬರ್ತೀರಾ? ಓಕೆ, ಎಲ್ಲೇ ಲೋಡ್ ಮಾಡಿದ್ರೆ ಒಂದೇ ತರ ಬಾಡಿಗೆನಾ? ಇಲ್ಲ, ಅಂದ್ರೆ ಅದು ರೊಟೇಷನ್ ಮೇಲೆ ಕಿಲೋಮೀಟರ್ ಮೇಲೆ ಕಡಿಮೆ ಆಗುತ್ತೆ. ಆಕ್ಚುಲಿ ಮೇನ್ ಜಾಸ್ತಿ ಪೇಮೆಂಟ್ ಬರೋದು ಗುಜರಾತ್ ಜಾಸ್ತಿ ತಿಂತಾರೆ. ಮಹಾರಾಷ್ಟ್ರದಲ್ಲಿ ಒಂದ್ ಸ್ವಲ್ಪ ಇದ್ರಾಗೆ ಚಲೋ ಅದು. ಈ ಕಡೆ ಚೆನ್ನೈಗಿನ್ನ ಹೋದ್ರೆ ಪೂರಾ ಮಾರ್ಕೆಟ್ ಡೌನ್. ಏನೇನೂ ಇಲ್ಲ, ಮಾರ್ಕೆಟ್ ಸ್ವಲ್ಪನೂ ಚೆನ್ನಾಗಿಲ್ಲ. ಇಲ್ಲ. ಓಕೆ, ಆ ತರ ಆಗಿದೆ ಇವಾಗ ಬಜಾರು. ಈಗ ಹಂಗೆ ಉದಾಹರಣೆ ಹೇಳ್ತೀನಿ, ನಮ್ಮ ಗಾಡಿ ಕರ್ನಾಟಕ ಗಾಡಿ ಚೆನ್ನೈಯಲ್ಲಿ ಹೋಯ್ತು, ಅಲ್ಲಿಂದ ನಮ್ದು ಬೆಂಗಳೂರು ತುಂಬಿದ್ರೆ 7,000 6,000 ಇಷ್ಟೇ ಅಷ್ಟೇ. 7,000 6,000 ಅಷ್ಟೇ, ಏನು ಉಳಿಯಲ್ಲ ಅದು. 3,000 2,000 3,000 ಉಳಿಯುತ್ತೆ. ನಾವೇನ್ ಡಿಸೈಡ್ ಮಾಡ್ತೀವಿ, ಇದು ಬೆಂಗಳೂರು ಆದ್ರೆ ನಮ್ದಾಗತ್ತೆ. ಇನ್ನೊಂದೇನೋ ನಮ್ದು ಲ್ಯಾಂಗ್ವೇಜ್ ಒಂದು ಪ್ರಾಬ್ಲಮ್. ಹೌದು, ಹಿಂಗಾಗಿ ನಾವೇನ್ ಮಾಡ್ತೀವಿ, ಸಿಕ್ಕಿದ್ದೆ ಚಾನ್ಸ್ ಅಂತ ಬಂದ್ ನೋಡ್ತೀವಿ. ನಾಳೆ ಮತ್ತೆ ಸಾಯಂಕಾಲ ಹೋಗಿ ಕ್ಯಾಂಟ್ರಿ ಲೋಡ್ ಆಗಿದೆ ಒಂದು ಗುಜರಾತಿಗೆ. ಓಕೆ, ಆ ಗಾಡಿ ತೊಗೊಂಡು ನಾವು ಹೋಗುದು. ಡ್ರೈವರ್ದು ಮನೆಗೆ ಸ್ವಲ್ಪ ಏನೋ ಫಂಕ್ಷನ್ ಇದೆ ಅಂತ ಹೇಳಿದ್ದ. ಹಿಂಗೆ ಅಂದ್ರೆ ನಮ್ದು ಸ್ಪೇರ್ ಇಟ್ಟಂಗೆ ಇಟ್ಟಿದ್ದಾರೆ ಇಬ್ಬರು ಡ್ರೈವರ್ಗಳು, ನಾನು ಇನ್ನೊಬ್ಬ ಹುಡುಗ ಇದ್ದಾನೆ. ಉಳ್ಕಿದಾರಲ್ಲ ಅವ್ರವ್ರ ಗಾಡಿಗೆ ಅವ್ರು ಫಿಕ್ಸ್ ಅದಾರೆ. ಅದ್ರಾಗ ಯಾರಾದ್ರೂ ಒಂದು ಎಕ್ಸಾಂಪಲ್ ಫಂಕ್ಷನ್ ಇರ್ಬೋದು, ಏನೋ ಅನಾಹುತ ಆಗಿರ್ಬೋದು, ಆ ಟೈಮಿಗೆ ಶೂಟಿಂಗ್ ಮಾಡಿದ್ರೆ ನಾವು ಆ ಗಾಡಿ ಶಿಫ್ಟ್ ಆಗ್ತೀರಾ? ಓಕೆ ಸರ್, ನೀವು ಟೈಮಿಂಗ್ ಲೋಡಿಗೆಲ್ಲ ತುಂಬಾ ಹೋಗ್ತಾ ಇರ್ತಾರಲ್ವಾ? ಟೈಮಿಂಗ್ ಲೋಡಿಗೆ ಜಾಸ್ತಿ. ಓಕೆ ಸರ್, ಯಾವ ತರದ್ ಸರ್ ಟೈಮಿಂಗ್ ಲೋಡ್ ನಿಮ್ಗೆ ತುಂಬಾ ಕಷ್ಟ ಆಗತ್ತೆ ಓಡಿಸ್ಲಿಕ್ಕೆಲ್ಲ? ಓಡಿಸ್ಲಿಕ್ಕೆ ಜಾಸ್ತಿ ಕಷ್ಟ ಆಗೋದಂದ್ರೆ ಹಸಿಮಾಲಲ್ಲಿ ಯಾವ್ದು ಸಬ್ಜಿ, ಮೆಣಸಿನ್ಕಾಯಿ. ಈಗ ಆಕ್ಚುಲಿ ಹೆಂಗಿರುತ್ತ ಸರ್, ನೀವ ಇಲ್ಲಿಂದ 8 ಗಂಟೆಗೆ ಬಿಟ್ಟಿದ್ದೀರ, 4 ಗಂಟೆಗೆ ಬಂದ್ರೆ ಹೋಗಿ ಕೊಡ್ಬೇಕು ಗಾಡಿ ಅಂತ. ಹೌದು, ಅಲ್ಲಿ ಇರುತ್ತೆ. ಮಾರ್ಕೆಟ್ ಇರೋದೇ 4 ಗಂಟೆಗೆ ಬೆಳಿಗ್ಗೆ. ಇಲ್ಲಿ ಏನ್ ಮಾಡ್ಬಿಡ್ತಾನ ಅವನು, ಪೇಮೆಂಟ್ ಅಡ್ವಾನ್ಸ್ ಏನು ಬರಲ್ಲ. ಹಸಿಮಾಲಲ್ಲಿ ಪೇಮೆಂಟ್ ಹೆಂಗಿರುತ್ತೆ, ಟೋಪೆ ಬಾಡಿಗೆ ಅಂದ್ರೆ ಇಲ್ಲಿಂದ ಅಲ್ಲಿ ಹೋಗೋ ಮಟ ಖರ್ಚೆಲ್ಲ ನಮ್ದೆ. ಓಕೆ, ಕೈಯಿಂದ ಹಾಕೋಗ್ಬೇಕು. ಹೌದು, ಅಲ್ಲಿ ಏನ್ ಖಾಲಿ ಆಗತ್ತಲ್ಲ, ಖಾಲಿ ಆದ ತಕ್ಷಣನೇ ಅಮೌಂಟ್ ಪೂರಾ ಹಾಕ್ತಾನೆ, ಕೈಯಾಗಿ ಕೊಡ್ತಾನೆ. ಇಲ್ಲಿಂದ ಕೈಯಿಂದ ಹೋಗ್ಲಿಕ್ಕೆ ರೆಡಿ ಇರ್ಬೇಕು, ನಿಮ್ಮ ಹತ್ರ ಹಣ ಇರ್ಬೇಕು, ಅಡ್ವಾನ್ಸ್ ಕೊಡೋದಲ್ಲ. ನಾವು ಗಾಡಿ ಎಷ್ಟು ಸ್ಪೀಡ್ ಇದೆಲ್ಲ 82 ಕ್ಲಾಕ್ ಇದೆ ಈ ಗಾಡಿ. 82 ಮಾರ್ಬೇಕು, ಹೊಡಿಬೇಕು. ಓಕೆ, ಈಗ ಉದಾಹರಣೆ ನಮ್ಮ ಹುಬ್ಳಿಂದ 550 ಕಿಲೋಮೀಟರ್ ಹೈದರಾಬಾದ್ ಇದೆ, 10 ಅವರ್ ಕೊಡ್ತಾನೆ ಅವನು. 10 ತಾಸು ಕೊಡ್ತಾರೆ. ಓಕೆ, ಟ್ರಾಫಿಕ್ ಜಾಮ್ ಆಗ್ಬೋದು, ಏನೋ ಒಂದು ಅನಾಹುತ ಆಗ್ಬೋದು, ರಸ್ತೆಯಲ್ಲಿ ಜಾಮ್ ಆದ್ರೆ ಕೇಳಂಗಲ್ಲ ಅವನು. ನಾ ಏನ್ ಮಾಡ್ಲಿ, ನನ್ ಮಾರ್ಲಿಲ್ಲ ಅಂದ್ರೆ ನಾ ಏನ್ ಮಾಡ್ಲಿ? ಓಕೆ, ಎಕ್ಸಾಂಪಲ್ ಹೆಂಗಿರುತ್ತೆ, ರೈತರ ಮಾಲಿದೆ, ಪ್ರೆಷರ್ ಇರುತ್ತೆ ಡ್ರೈವರ್ ಮೇಲೆ, ಆತರ ಅಲ್ವಾ? ಓಕೆ ಸರ್, ಇವಾಗ ನಿಮ್ಮ ಚಿಕ್ಕ ಗಾಡಿಗೆ ಡ್ರೈವರಿಗೆಲ್ಲ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದೀರಿ ಸರ್? ಈಗ ಆಕ್ಚುಲಿ ಫಿಕ್ಸ್ ಬರೋರ್ಗೆ 13,000 ಇದೆ ಸರ್. 13,000 ಫಿಕ್ಸ್ ಅಂದ್ರೆ ತಿಂಗಳ 13,000. ಓಕೆ, ಡೈಲಿ 300 ರೂಪಾಯಿ ಬಾಟ ಇರುತ್ತೆ ಡೈಲಿ. ಓಕೆ, ದೊಡ್ಡ ಗಾಡಿಗೆ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ ಸರ್, ನಿಮ್ದು ಚಿಕ್ಕ ಗಾಡಿ ಮಂತಿಗೆಲ್ಲ ಎಷ್ಟು ಟ್ರಿಪ್ ಮಾಡುತ್ತೆ ಸರ್? ಜಾಸ್ತಿ ಅಂದ್ರೆ ಲಾಂಗ್ ಹೊಂಟ್ರೆ ಒಂದ್ 5ರಿಂದ 6 ಕುಂದಿರುತ್ತೆ. ಅಂದ್ರೆ ಎಲ್ಲಿಂದ? ಹಿಂಗ ಹುಬ್ಳಿಂದ, ನಮ್ದು ಆಕ್ಚುಲಿ ಮೇನ್ ಪ್ರಾಪರ್ ಹುಬ್ಳಿಂದ ಲೋಡಿಂಗ್ ಪಾಯಿಂಟ್. ಲೋಡಿಂಗ್ ಪಾಯಿಂಟ್ ಪ್ಲಸ್ ಹೋಮ್ ಅದೇ. ಅಲ್ಲಿಂದ ಗುಜರಾತ್, ಬೆಂಗಳೂರು ಲಾಂಗ್ ಹೊಂಟ್ರೆ 5ರಿಂದ 6 ಟ್ರಿಪ್ ಹೋಗಿರುತ್ತೆ. 5ರಿಂದ 6 ಟ್ರಿಪ್. ಓಕೆ, ಅದರಲ್ಲಿ ಎಲ್ಲ ತೆಗೆದ ಒಂದು ಗಾಡಿ ಲೋನು ಎಷ್ಟು ಬರುತ್ತೆ ಸರ್ ಇದಕ್ಕೆ EMI V70ಗೆ? ಆಕ್ಚುಲಿ ನಾನು 1 ಲಕ್ಷ ಕಟ್ಟಿದ್ದೆ. 1 ಲಕ್ಷ ಡೌನ್ ಪೇಮೆಂಟ್. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ದು. ಶೋರೂಮ್ ಪ್ರೈಸ್ ಎಷ್ಟಿದೆ? ಶೋರೂಮ್ 9 ಚಿಲ್ಲರ್ ಇದೆ. 9 ಲಕ್ಷ ಚಿಲ್ಲರ್ ಇದೆ. ಓಕೆ, ನಾವು 1 ಲಕ್ಷ ಕಟ್ಟಿದ್ದು, 5 years ಲೋನ್ ಹಾಕ್ಸಿದ್ದು. ಫೈನಾನ್ಸ್? ಫೈನಾನ್ಸ್ 90,500 ಚಿಲ್ಲರ್, ಅಂದ್ರೆ 90,500 or 150 rupees ಮಂತ್ಲಿ ಕಟ್ಟೋಗುತ್ತೆ ತಿಂಗಳ. ಎಷ್ಟು ಬರುತ್ತೆ ಸರ್ ಮಂತ್ಲಿ? 19,150. ಓಕೆ, 19,000 EMI ಬರುತ್ತೆ. ಸಾರಿ, 19,500 ಚಿಲ್ಲರ್ ಬರುತ್ತೆ. ಓಕೆ, EMI ಬರುತ್ತೆ ಮಂತ್ಲಿ. ಓಕೆ, ಈ ಗಾಡಿದು. ಓಕೆ ಸರ್, ಇವಾಗ ಮಾರ್ಕೆಟ್ ಅಲ್ಲಿ ಯಾವ್ದಕ್ಕೆ ಸರ್ ಡಿಮಾಂಡ್ ಇರೋದು? ಅಂದ್ರೆ ಚಿಕ್ಕ ಗಾಡಿಯಲ್ಲಿ? ಇದ್ರ ಚಿಕ್ಕ ಗಾಡಿಯಲ್ಲಿ ಸೈಜ್ ಮೇಲೆ ಡಿಫ್ರೆಂಟ್. ಓಕೆ, ಇದೇ ಗಾಡಿಗ? ಇದು 10.2 ಇದೆ. ಮೇನ್ ಮಾರ್ಕೆಟ್ ಇದ್ದಿದೆ ಇದು. ಇದಕ್ಕೆ ಈಗ ಚಿಕ್ಕ V30 ಗಾಡಿ 9 ಫೂಟ್ ಇದೆ. ಓಕೆ, ಅದಕ್ಕೆ ಲೈಲ್ಯಾಂಡ್ 8 ಫೂಟ್ ಇದೆ. ಈಗ ಉದಾಹರಣೆ ಅಂದ್ರೆ ಬಡ ದೋಸ್ತ್ ಹೇಳಿದ್ರಲ್ಲ, ಆ ದೋಸ್ತು ಈ ದೋಸ್ತು ಸೇಮ್, ಟನ್ನೇಜ್ ಪಾಸಿಂಗು ಸೇಮೇ, ಲೆಂತ್ ಸೇಮ್.
ಓಕೆ, ಅದ್ರಲ್ಲಿ ಲೈಲ್ಯಾಂಡ್ ಅಲ್ಲಿ ಬಿಟ್ಟಿದ್ದಾನೆ, ಇದನ್ನ ಟಾಟಾದಲ್ಲಿ ಬಿಟ್ಟಿದ್ದಾನೆ. ಟಾಟಾದಲ್ಲಿ ಬಿಟ್ಟಿದ್ದಾರೆ. ಆದ್ರೆ ಆಕ್ಚುಲಿ ಮಾರ್ಕೆಟಿಂಗ್ ಜಾಸ್ತಿ ಇರೋದು 10 ಫುಟ್. ಇಂಟ್ರಾಗೆ. ಹಾ, ಇಂಟ್ರಾ ಗಾಡಿ ಆಯ್ತು. ಬಟ್ ಕೇಳೋದವನು ಲೋಡ್ ಮಾಡಿ, ಇಂತ ಲೋಡ್ ಐತಪ್ಪ, ನಾ ಬರತ್ತೀನಿ, ಎಷ್ಟು ಫುಟ್ ಇದೆ ನಿಮ್ ಗಾಡಿ? 9. ನಡೆದಲ್ಲಪ್ಪ, 10 ಫುಟಿನ ಗಾಡಿ ಕಳಿಸಿ, ಹಂಗೆ ಹಾ. ನಿಮ್ಗೇನ್ ಟೆನ್ಷನ್ ಇಲ್ಲ, 10 ಫುಟ್ ಇದೆ ಅಲ್ವಾ? ಟೆನ್ಷನ್ ಇಲ್ಲ ಅಂದ್ರೆ ಪ್ರೆಷರ್ ಇರುತ್ತಲ್ಲಣ್ಣ. ಹಾ, ಆದ್ರೆ ಹೆಂಗಿರುತ್ತೆ, ಒಂದೊಂದ್ ಕಡೆ 10 ಫುಟಿನ ನಡೀತೆ, ಒಂದೊಂದ್ ಕಡೆ 9 ಫುಟಿನ ನಡೀತೆ. ಆ ಟೈಮಲ್ಲಿ ನಾವ್ ಏನ್ ಮಾಡಕ್ ಬರಲ್ಲ. ನಮ್ದು 10 ಫುಟಿಂದ ಬಾಡಿಗೆ ಬರ್ಬೇಕಂತ ನಿಂದ್ರಕ್ ಆಗಲ್ಲ, ಹೋಗ್ಬಿಡ್ತೀರಾ? ಹೋಗ್ಬಿಡ್ತೀವಿ ನಾವು. ನಮ್ ರನ್ನಿಂಗ್ ಅಲ್ಲಿ ನಮ್ಗೆ ಇದು ಬೆಸ್ಟ್ ಇದೆ. ಇದೆ ಬೆಸ್ಟ್. ಒಬ್ಬೊಬ್ರಿಗೆ ಬಡ ದೋಸ್ತ್, ಅವ್ರವ್ರ ಒಂದು ಇದು ಡ್ರೈವರ್ ಅಂದ್ಮೇಲೆ ಒಬ್ಬರೇ ಒಬ್ಬರ ತರ, ಮೈಂಡ್ ಸೆಟ್ ಒಬ್ಬರ ತರ ಒಬ್ಬರು ಇರಲ್ಲ. ಓಕೆ, ಆದ್ರೆ ಲೈಲ್ಯಾಂಡ್ಗೆ ಅದಕ್ಕೆ ಬಂದ್ರೆ ಎರಡು ಚೆನ್ನಾಗಿದೆ. ಓಕೆ ಸರ್, ನೀವು ಇವಾಗ ಟೈಮಿಂಗ್ ಮಾಲಿಗೆಲ್ಲ ಹೋಗ್ತಿರಲ್ವಾ ಜಾಸ್ತಿ? ಇವಾಗ ಸಪೋಸ್ ಏನಾದ್ರು ಟೈಮಿಂಗ್ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅವತ್ತೇನಾದ್ರು ಬಾಡಿಗೆ ಕಟ್ ಮಾಡ್ತಾರಾ? ಬಾಡಿಗೆನೇ ಕೊಡೋದಲ್ಲ. ಬಾಡಿಗೆನೇ ಕೊಡೋದಿಲ್ಲ 1 ರೂಪಾಯಿನೂ? ಹೇಳ್ತಾನ ಅವನು. ಮತ್ ನಾವ್ ಯಾರಿಗೆ ಹೇಳ್ಬೇಕು, ನಮ್ಗೆ ಯಾರು ಲೋಡ್ ಮಾಡಿಸ್ತಾರಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಬೇಕು. ನಮ್ದು ಲೇಟ್ ಆಗಲ್ಲ ಅಂದ್ರೆ ಏನಕ್ಕೇನೋ ಒಂದು ಹಾಫ್ an hour ಇಂದ 1 hour ಅಷ್ಟೇ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಅದು ಯಾವಾಗ ದಾರಿಯಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಜಾಮ್ ಆಗಿ ಟ್ರಾಫಿಕ್ ಆದ್ಮೇಲೆ ಮತ್ತೆ ರೊಟೇಷನ್ ಬೇರೆ ಚೇಂಜ್ ಮಾಡ್ಬೇಕಲ್ಲ, ಆ ಟೈಮಿಗೆ ಆದ್ರೆ ಅಷ್ಟೇ ರಿಕ್ವೆಸ್ಟ್ ಮಾಡಿದ್ರೆ ಬಿಡ್ತಾನೆ, ಇಲ್ಲ ಕಿರಿಕಿರಿ ಮಾಡಕ್ ಬಿಡ್ತಾನೆ. ಇಲ್ಲಾಂದ್ರೆ ಬಾಡಿಗೆನೇ ಕೊಡಲ್ಲ ಅಂದ್ಕೂಡ ಇಲ್ಲಿ ನಾವು ಅವ್ನ ಕಡೆ ಕಿರಿಕಿರಿ ಮಾಡಲ್ಲ. ಯಾಕಂದ್ರೆ ಔಟ್ ಆಫ್ ಸ್ಟೇಟ್ ಇರ್ತಲ್ಲ, ಗಾಡಿ ಹೊಳ್ಸ್ಕೊಂಡ್ ಬಂದ್ಬಿಡ್ತೇವೆ ನಾವು. ಇಲ್ಲಿ ಏನ್ ತುಂಬಿಸಿರ್ತಾರಲ್ಲ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಅವಂಗ ಹಚ್ಚಿ ಇವ್ರಿಗೆ ಫೋನ್ ಪೇ ಮಾಡ್ತಾರೆ ಅಮೌಂಟ್. ಆ ಅಮೌಂಟ್ ನಮ್ಗೆ ಹಾಕ್ತಾರೆ. ನಿಮ್ಗೆ ಹಾಕ್ತಾರೆ? ಅರ್ಧಾದ್ರೂ ಹಾಕ್ತಾರೆ? ಇಲ್ಲ, ಪೂರಾನೇ ಹಾಕ್ತಾರೆ. ಪೂರ್ತಿನೇ? ಇವ್ರು ಅಂದ್ರೆ ಒಂದೇ ಟ್ರಿಪ್ ತುಂಬಲ್ಲ ಮೆಣಸಿನ್ಕಾಯಿ, ರೆಗ್ಯುಲರ್ ಹೊಡಿತಾರೆ. 3 ತಿಂಗಳು ಕಂಟಿನ್ಯೂ ಇವ್ರ ಕಣ್ಣು ಹೊಡಿತಲ್ಲ. ಹಿಂಗಾಗಿ ಅವ್ರಿಗೇನ್ ಮೇನು ಪಾಲ್ಟಿಗಿಂತ ಡ್ರೈವರ್ ಮೇನು. ಹೌದು, ಟೈಮಿಂಗ್ ಹೊಡಿಬೇಕು. ಇವತ್ ನಾಳೆ ಪಾಲ್ಟಿ ಅಂತ ಡ್ರೈವರ್ ಸಿಗಲ್ಲ. ಹಿಂಗಾಗಿ 2 ಕಡೆ ಒಂದ್ ಸ್ವಲ್ಪ ಹ್ಯಾಂಡಲ್ ಮಾಡ್ತಾರ. ಇದೊಂದ್ ಸ್ವಲ್ಪ್ ನೆಕ್ಸ್ಟ್ ಟೈಮು ಲೇಟ್ ಆಗಿ ಹೋಗ್ಬೇಡ, ಅವ್ರ ಮೊದ್ಲೇ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಕೊಡ್ಸಿದ್ದೀನಿ ಅಂತ ಹಿಂಗೆಲ್ಲ ಹೇಳಿ ಕಳಿಸ್ತಾರೆ. ಓಕೆ ಸರ್, ಫೈನಲಿ ಮಿನಿ ಟ್ರಕ್ ಬಿಸ್ನೆಸ್ ಈಗ ಹೊಸದಾಗಿ ಎಂಟರ್ ಆಗೋರಿಗೆ ಏನಂತ ಮೆಸೇಜ್ ಕೊಡ್ತೀರಾ ಸರ್? ಎಂಟರ್ ಆಗೋರಿಗೆ ಅಂದ್ರೆ ಒಳ್ಳೇದು, ಚೆನ್ನಾಗಿದೆ. ಯಾವ ರೂಟ್ ಸರ್ ಹೊಸದಾಗಿ ಬಂದ್ರೆ ನಡ್ಸ್ಕೊ ಹೋಗ್ಬೋದು? ಅವ್ರು ರೊಟೇಷನ್ ಮತ್ಲಬ್ ಎಲ್ಲಿಂದ ಬರ್ಬೇಕಲ್ಲ ಅದು ಗೊತ್ತಾಗ್ಬೇಕಲ್ಲ. ಈಗ ನಮ್ ಪ್ರಾಪರ್ ಹುಬ್ಳಿಯಿಂದ ಲೋಡಿಂಗ್ ಪಾಯಿಂಟ್ ಇದೆ. ಆಕ್ಚುಲಿ ನಾವ್ ಈ ಗಾಡಿ ಮಾಡೋಕ್ಕಿಂತ ಮೊದ್ಲೆ ನಾವ್ ಇನ್ನೊಬ್ಬರ ಕಡೆ ಹೋಗಿ ಡ್ರೈವಿಂಗ್ ಒಳಗೆ ಹೋಗಿ ಅವ್ರು ಹೆಂಗ್ ಲೋಡ್ ಮಾಡ್ತಾರೆ, ಯಾವ ಟ್ರಾನ್ಸ್ಪೋರ್ಟ್ ಇಲ್ಲಿಂದ ಎಲ್ಲಿಗೆ ಬಾಡಿಗೆ ಹಚ್ತಾರೆ ಸ್ವಲ್ಪ ತಿಳ್ಕೊಂಡು ಆಮೇಲೆ ನಾವು ಐಡಿಯಾ ತಗೊಳ್ಬೇಕು. ಈಗ ಹೆಂಗಾಗತ್ತೆ, ಈಗ ನೀವು ಒಮ್ಮೆ ಗಾಡಿ ಮಾಡ್ತೀರಾ, ಈಗ ನಾನು ಒಂದು ಉದಾಹರಣೆಗೆ ನಮ್ಮ ಹುಬ್ಳಿಯಿಂದ ಬೆಂಗಳೂರು 10,000 ಅಂತ ನಾವು ಅಂತೀವಿ, ಅವ್ರಿಗೆ ಗೊತ್ತೇ ಇರಂಗಲ್ಲ ಏನು ಉಳಿತೈತಿ. ಬಟ್ ಅಂದ್ರೆ ಉದಾಹರಣೆಗೆ ಡೀಸೆಲ್ಗೆ ಎಷ್ಟು ಹಾಕ್ಬೇಕು, ಫಾಸ್ಟ್ಯಾಗ್ ಎಷ್ಟು ಹಾಕ್ಬೇಕು, ಲಾಸ್ಟಿಗೆ ನಮ್ಮ ಖರ್ಚು ಎಷ್ಟು ಆಗ್ಬೇಕು, ಆಮೇಲೆ ಎಷ್ಟು ಉಳಿತೈತಿ ಅದೊಂದು ಸ್ವಲ್ಪ ಒಮ್ಮೆ ಅವ್ರು ತಿಳ್ಕೊಂಡ್ರೆ ಅಂದ್ರೆ ಮಾಡಕ್ ಅಡ್ಡಿಲ್ಲ ಅವ್ರಿಗೆ. ಓಕೆ ಚೆನ್ನಾಗಿ ಅಂದ್ರೆ ದುಡಿಮೆ ನಡ್ಸ್ಕೊಂಡು ಹೋಗ್ಬೋದು ಸರ್. ಅಂದ್ರೆ ಆಕ್ಚುಲಿ ದುಡಿಬೇಕಂತಿದ್ರೆ ಹೆಂಗಾದ್ರೂ ದುಡಿತೆ. ಹೌದು, ಹಿಂಗೆ ಖಂಡಿತ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಮಾಹಿತಿ ನೀಡಿದ್ದಕ್ಕೆ.